ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಹೋದ ತಕ್ಷಣ ಯೋಚನೆ ಮಾಡಿ ನೋಡಿ, ಡಾಕ್ಟ್ರ್ ಬಂದ ತಕ್ಷಣ ನಮಗೆ ಔಷಧಿ ಕೊಡಲ್ಲ. ಮೊದಲು ನಿಮ್ಮ ಕಾಯಿಲೆ ಏನು ಅಂತ ಕೇಳ್ತಾನೆ. ಆ ಕಾಯಿಲೆಯನ್ನು ಡಯಾಗ್ನೋಸ್ ಮಾಡ್ತಾನೆ. ಮೊದಲು ರೋಗಿಯ ಸ್ವಭಾವಗಳನ್ನ, ಚೆಹರೆಯನ್ನು ಆತ ಪರಿಶೀಲಿಸ್ತಾನೆ. ಪರಿಶೀಲಿಸಿದ ಮೇಲೆ ನಮ್ಗೆ ಯಾವ ಕಾಯಿಲೆ ಇರಬಹುದು ಅನ್ನೋದನ್ನು ಕೂಲಂಕುಷವಾಗಿ ಆತ ಆಲೋಚನೆ ಮಾಡ್ತಾನೆ. ಅದಾದ ಮೇಲೆ ಡಯಾಗ್ನೋಸ್ ಮಾಡಿ ಅದಕ್ಕೆ ತಕ್ಕಂಥ ಪ್ರಿಸ್ಕ್ರಿಪ್ಷನನ್ನು ಕೊಡ್ತಾನೆ, ಪರಿಹಾರವನ್ನು ಕೊಡ್ತಾನೆ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ಅದೇ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ನಮ್ಮ ಬದುಕಿಗೆ ನಮಗೆ ಬೇಕಾದಂಥ ಸೊಲ್ಯೂಷನ್ ಮತ್ತು ಪರಿಹಾರವನ್ನು ನೀಡುವಂಥ ಒಂದು ಪ್ರಕ್ರಿಯೆ. ನಾವು ಮೊದಲೇ ಪ್ರಿಸ್ಕ್ರಿಪ್ಷನನ್ನು ಇಟ್ಕೊಂಡು ಆಮೇಲೆ ಡಯಾಗ್ನೋಸ್ ಮಾಡೋದಲ್ಲ. ಮೊದಲು ಡಯಾಗ್ನೋಸ್ ಮಾಡೋದು ಯಾವ ಕ್ಷೇತ್ರದಲ್ಲಿ ನಾವು ವೀಕ್ ಇದ್ದೀವಿ, ದುರ್ಬಲರಾಗಿದ್ದೀವಿ, ಯಾವ ಕ್ಷೇತ್ರದಲ್ಲಿ ನಮ್ಮ ಆದಾಯ ಜಾಸ್ತಿ ಇದೆ, ಇದು ಎರಡನ್ನು ತಳಕೆ ಹಾಕಿ ಯಾವುದರಲ್ಲಿ ನಾವು ವಿನಿಯೋಜಿಸಬೇಕು, ಯಾವುದನ್ನು ಪರಿಹರಿಸ್ಕೊಳ್ಬೇಕು. ಕೆಲವೊಂದು ಸಲ ಏನಾಗುತ್ತೆ, 10 ಲಕ್ಷ ರೂಪಾಯಿ ಪ್ರಾಪರ್ಟಿಯನ್ನು ಕೊಂಡ್ಕೊಂಡ್ಬಿಡ್ತೀವಿ, 15 ಲಕ್ಷ ರೂಪಾಯಿ ಸಾಲ ಮಾಡ್ತೀವಿ. ಆ 15 ಲಕ್ಷ ರೂಪಾಯಿಗೆ 1% ಆಗಿ ಬಡ್ಡಿ ಲೆಕ್ಕ ಹಾಕಿದ್ರು ಒಂದು ತಿಂಗಳಿಗೆ 15,000 ರೂಪಾಯಿ ಬಡ್ಡಿಯನ್ನು ಕಟ್ಟಬೇಕಾಗತ್ತೆ. ಆದರೆ 15 ಲಕ್ಷ ರೂಪಾಯಿ ಪ್ರಾಪರ್ಟಿ ಅಪ್ರಿಸಿಯೇಷನ್ ಒಂದು ತಿಂಗಳಿಗೆ 15,000 ಆಗಲಾರದು. ತಾತ್ಕಾಲಿಕವಾಗಿ ರಿಯಲ್ ಎಸ್ಟೇಟ್ ದಿಢೀರನೇ ಏರಿದರೂ ಕೂಡ ಅದು ನೀರಿನ ಮೇಲೆ ಗುಳ್ಳೆ ಅನ್ನುವಂಥ ಮಾತನ್ನು ಹಿಂದೆ ಕೂಡ ಹೇಳಿದ್ದೇನೆ. 83ರಲ್ಲಿ ಆದಂಥ ಡಿಸಾಸ್ಟರ್ನ ತಾವು ನೆನಪಿಸ್ಕೊಳ್ಳಿ. ಹಾಗೆ ನಮ್ಮ ಆದಾಯ ಮತ್ತು ನಮ್ಮಲ್ಲಿರುವಂಥ ಹಣದ ಪ್ರಮಾಣ ಹಾಗೂ ನಮ್ಮ ಸಾಲ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥ, ಡಯಾಗ್ನೋಸ್ ಮಾಡುವಂಥ ಪ್ರಕ್ರಿಯೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಮನಿ ಪ್ಲಾಂಟ್ ನೋಡಿದ್ವಿ. ಈಗ ಟಿಫಿನ್ ಬಾಕ್ಸ್ ಟೈಮ್, ರಿಯಲ್ ಟಿಫಿನ್ ಬಾಕ್ಸ್. ಎಸ್, ಸೊ ಫಟಾಫಟ್ ಅಂತ ಯಾವ ರೀತಿ ತಿಂಡಿ ಮಾಡಬಹುದು ಅಂತ ಯೋಚನೆ ಮಾಡಲೇಬೇಡಿ. ಎವ್ರಿ ಡೇ ಮಾರ್ನಿಂಗ್ ನಾವು ನಿಮಗೆ ಟಿಫಿನ್ ಬಾಕ್ಸ್ನಲ್ಲಿ ಸ್ಪೆಷಲ್ ಐಟಮ್ಸ್ ತೋರಿಸ್ತಾನೆ ಇರ್ತೀವಿ. ಸೊ ಇವತ್ತಿನ ಟಿಫಿನ್ ಬಾಕ್ಸ್ನಲ್ಲಿ ಯಾವ ಡಿಶ್ ನಿಮಗೋಸ್ಕರ ಕಾಯ್ತಾ ಇದೆ ನೋಡಿ. ಸುವರ್ಣ ನ್ಯೂಸ್ ಚಾನೆಲ್ನ ಟಿಫನ್ ಬಾಕ್ಸ್ ವೀಕ್ಷಕರಿಗೆ ಎಲ್ಲರಿಗೂ ವಾಣಿ ರವಿಶಂಕರ್ ಅವರಿಂದ ಗುಡ್ ಮಾರ್ನಿಂಗ್. ನಾನಿವತ್ತು ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸಿ ಟಿಫನ್ ಬಾಕ್ಸ್ಗೆ ಹೇಗೆ ಒಂದು ಐಡಿಯಲ್ ಫುಡ್ ಮಾಡ್ಬೋದು ಅಂಥೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಹುಣಸೆ ಹಣ್ಣಿನ ಅನ್ನ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಅನ್ನ, ಎಣ್ಣೆ, ಉಪ್ಪು, ಮೇನ್ ಹುಣಸೆಹಣ್ಣು ರಸ, ಕರಿಬೇವು, ಅಚ್ಕಾರದ ಪುಡಿ, ಜೊತೆಗೆ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಸಾಸಿವೆ. ಬಾಣಲೆ ಆನ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಸಿಡಿತಾ ಇದೆ. ಕಡಲೆಬೇಳೆ ಹಾಕ್ಕೊಳ್ಳಿ. ಸೊ ಇದು ಆಗಿದೆ. ಇವಾಗ ಒಣಮೆಣಸಿನ ಚೂರು, ಸ್ವಲ್ಪ ಅರಿಶಿನ, ಜೊತೆಗೆ ಹುಣಸೆಹಣ್ಣು ರಸ ಈ ಸ್ಟೇಜಲ್ಲೇ ಹಾಕ್ಕೊಳ್ಳೋಣ. ಸ್ವಲ್ಪ ಸಿಡಿಯುತ್ತೆ ನೀರಿನಂಶ ಇರೋದ್ರಿಂದ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಖಾರಕ್ಕೆ ಅಚ್ಕಾರದ ಪುಡಿ. ಹುಳಿ ಮುಂದೆ ಇರೋದ್ರಿಂದ ಖಾರನೂ ತಕ್ಕಷ್ಟು ಬೇಕಾಗತ್ತೆ. ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಫ್ಲೇವರ್ ಕೊಡೋಕ್ಕೆ ಕರಿಬೇವು ಮುರಿದು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೇನ್ ಈ ಡಿಶಲ್ಲಿ ಏನಂದರೆ ಈ ಸ್ಟೇಜಲ್ಲಿ ಇದನ್ನು ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಅನ್ನ ಚೆನ್ನಾಗಿ ಬರುತ್ತೆ. ಇದನ್ನು ಗ್ರೇವಿ ಥರ ಮಾಡ್ಕೊಬೇಕು. ಇವಾಗ ಕುದ್ದಿದೆ. ಇದು ಕುದ್ಬಿಟ್ಟು ಎಣ್ಣೆ ಅಂಶ ಎಲ್ಲ ಸೈಡಲ್ಲಿ ಬಿಟ್ಕೊಳ್ತಾ ಇದೆ. ಈ ಸ್ಟೇಜಲ್ಲಿ ಅನ್ನ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಹುಣಸೆಹಣ್ಣನ್ನು ಎಷ್ಟು ಬೇಗ ರೆಡಿ ಆಯಿತು ಅಂತೇಳಿ. ದಿನಕ್ಕೆ ಒಂದು ಹೊತ್ತಾದರೂ ನಾವು ಅನ್ನ ಬಾಡಿಗೆ ತೊಗೊಳ್ಳೇಬೇಕು. ಯಾಕೆಂದರೆ ಅದರೊಳಗೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಬಾಡಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಸಹ ಅನ್ನದಿಂದ ಸಿಗುತ್ತೆ ನಮಗೆ. ರಾಗಿ ಗೋಧಿ ಹೇಗೆ ಬಳಸ್ತೀವೋ ಅದೇ ಥರ ಒಂದು ಹೊತ್ತಾದರೂ ಅಟ್ಲೀಸ್ಟ್ ಅನ್ನ ದೇಹಕ್ಕೆ ಒಳ್ಳೆಯದು. ಇದು ಹುಣಸೆಹಣ್ಣನ್ನು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ